ಒಮ್ಮೆ ಹಸಿರು ಬೆಟ್ಟಗಳ ಮಧ್ಯೆ ಇರುವ ಒಂದು ದೊಡ್ಡ ಕೊಳದ ಅಂಚಿನಲ್ಲಿ ಗರ್ಭಿಣಿಯಾಗಿದ್ದ ಒಂದು ಬಾತುಕೋಳಿ ವಾಸಿಸುತ್ತಿತ್ತು. ಅವಳ ಜೀವನ ಸರಳವಾಗಿತ್ತು, ಆದರೆ ಅವಳ ಹೊಣೆಗಾರಿಕೆ ತುಂಬಾ ದೊಡ್ಡದು. ಶೀಘ್ರದಲ್ಲೇ ಅವಳು ತಾಯಿಯಾಗಲಿದ್ದಳು. ತನ್ನ ಮಗುಗಳು ಸುರಕ್ಷಿತವಾಗಿ ಹುಟ್ಟಬೇಕು ಎಂಬ ಆಸೆ ಅವಳ ಹೃದಯವನ್ನು ತುಂಬಿಕೊಂಡಿತ್ತು. ಒಂದು ಸಂಜೆ ಆಕಾಶ ಏಕಾಏಕಿ ಕತ್ತಲಾಗತೊಡಗಿತು. ತಣ್ಣನೆಯ ಗಾಳಿ ಬೀಸಿತು. ಮೋಡಗಳು ದಟ್ಟವಾಗಿ ಜಮಾಯಿಸಿದವು. ಮಳೆ ಯಾವ ಕ್ಷಣದಲ್ಲಾದರೂ ಸುರಿಯುವ ಲಕ್ಷಣ ಕಾಣಿಸಿತು. ಅದೇ ಸಮಯದಲ್ಲಿ ಬಾತುಕೋಳಿಗೆ ಹೆರಿಗೆ ನೋವು ಶುರುವಾಯಿತು. ಅವಳು ಕೊಳದ ಅಂಚಿನಲ್ಲಿ ಒಂದು ಸುರಕ್ಷಿತ ಸ್ಥಳವನ್ನು ಹುಡುಕತೊಡಗಿದಳು. ಆದರೆ ಕೊಳದ ಮಧ್ಯಭಾಗದಲ್ಲಿ ದೊಡ್ಡ ದೊಡ್ಡ ಮೀನುಗಳು ಚಲಿಸುತ್ತಿದ್ದವು. ಅವು ಅಪಾಯವಾಗಬಹುದು. ಕೊಳದ ಅಂಚಿನಲ್ಲೇ ಒಂದು ನರಿ ದೂರದಿಂದ ಕಣ್ಣಿಟ್ಟು ಕುಳಿತಿತ್ತು. ಸ್ವಲ್ಪ ದೂರದಲ್ಲಿ ಒಂದು ಮನುಷ್ಯನ ನೆರಳು ಕಾಣಿಸಿತು. ಬಹುಶಃ ಮೀನು ಹಿಡಿಯಲು ಬಂದಿರಬಹುದು. ಮೇಲಿನಿಂದ ಭಾರೀ ಮಳೆ ಸುರಿದರೆ ಕೊಳದ ನೀರು ತುಂಬಿ ಎಲ್ಲವೂ ಅಸ್ತವ್ಯಸ್ತವಾಗುವ ಭೀತಿ. ಬಾತುಕೋಳಿ ಅಲ್ಲೇ ನಿಂತುಕೊಂಡಳು. ಕೊಳದೊಳಗೆ ಅಪಾಯ, ಕೊಳದ ಹೊರಗೆ ಶತ್ರು, ಆಕಾಶದಲ್ಲಿ ಬಿರುಗಾಳಿ, ಎಲ್ಲ ದಿಕ್ಕಿನಿಂದಲೂ ಭಯ. ಅವಳ ಹೃದಯ ವೇಗವಾಗಿ ಬಡಿದಿತು. ನೋವು ಹೆಚ್ಚಾಯಿತು, ಭಯವೂ ಹೆಚ್ಚಾಯಿತು. ಅವಳು ತನ್ನೊಳಗೆ ಹೇಳಿಕೊಂಡಳು, ನಾನು ಹಾರಲು ಸಾಧ್ಯವಿಲ್ಲ, ನಾನು ಹೋರಾಡಲು ಸಾಧ್ಯವಿಲ್ಲ, ನಾನು ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಆ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ಶಾಂತ ಯೋಚನೆ ಮೂಡಿತು. ನಾನು ಪರಿಸ್ಥಿತಿಯನ್ನು ಬದಲಾಯಿಸಲಾರೆ, ಆದರೆ ನನ್ನ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬಹುದು. ಅವಳು ಗಾಬರಿಗೊಳ್ಳಲಿಲ್ಲ, ಓಡಲಿಲ್ಲ, ಚೀರಾಡಲಿಲ್ಲ. ಅವಳು ಕೊಳದ ನೀರಿನ ಮೇಲೆ ನಿಧಾನವಾಗಿ ತೇಲುತ್ತಾ ಕಣ್ಣು ಮುಚ್ಚಿ ಆಳವಾದ ಉಸಿರೊಂದನ್ನು ತೆಗೆದುಕೊಂಡಳು. ಶಾಂತಿ, ಸಹನೆ, ನಂಬಿಕೆ. ಅಷ್ಟರಲ್ಲಿ ಭಾರೀ ಗುಡುಗು ಕೇಳಿಸಿತು. ಮಿಂಚಿನ ಶಬ್ದಕ್ಕೆ ನರಿ ಭಯದಿಂದ ಓಡಿಹೋಯಿತು. ಮಳೆ ಸುರಿಯತೊಡಗಿತು, ಆದರೆ ಅದು ನಿಧಾನವಾಗಿ ಕೊಳದ ನೀರನ್ನು ತಂಪಾಗಿಸಿತು. ಮನುಷ್ಯ ಮಳೆಯಿಂದ ತಪ್ಪಿಸಿಕೊಳ್ಳಲು ಹಿಂತಿರುಗಿದನು. ಮೀನುಗಳು ಕೊಳದ ಆಳಕ್ಕೆ ಇಳಿದು ಶಾಂತವಾದವು. ಆ ಶಾಂತ ಕ್ಷಣದಲ್ಲಿ ಬಾತುಕೋಳಿ ತನ್ನ ಮಗುಗಳಿಗೆ ಜನ್ಮ ನೀಡಿದಳು. 1, 2, 3 ಚಿಕ್ಕ ಚಿಕ್ಕ ಬಾತುಕೋಳಿ ಮರಿಗಳು. ಅವಳು ಅವುಗಳನ್ನು ನೋಡಿ ನಿಶ್ಶಬ್ದವಾಗಿ ನಗಿದಳು. ಅವಳು ಏನನ್ನೂ ಸೋಲಿಸಲಿಲ್ಲ, ಯಾರನ್ನೂ ಎದುರಿಸಲಿಲ್ಲ, ಪರಿಸ್ಥಿತಿಯ ವಿರುದ್ಧ ಹೋರಾಡಲಿಲ್ಲ. ಅವಳು ಕೇವಲ ಶಾಂತವಾಗಿದ್ದಳು. ನೀತಿ: ಜೀವನದಲ್ಲಿ ಕೆಲವೊಮ್ಮೆ ನಾವು ಕೊಳದ ಮಧ್ಯದಲ್ಲಿ ಸಿಲುಕಿರುವಂತೆ ಅನುಭವಿಸುತ್ತೇವೆ. ಎಲ್ಲ ದಿಕ್ಕಿನಿಂದಲೂ ಸಮಸ್ಯೆಗಳು, ಯಾವ ದಾರಿಯೂ ಕಾಣದ ಸಮಯ. ಅಂಥ ಸಂದರ್ಭಗಳಲ್ಲಿ ಗಾಬರಿಯಾಗುವುದು ಪರಿಹಾರವಲ್ಲ. ನಾವು ಎಲ್ಲವನ್ನೂ ನಿಯಂತ್ರಿಸಲಾರದು, ಅದು ಸತ್ಯ. ಆದರೆ ನಮ್ಮ ಮನಸ್ಸನ್ನು ನಿಯಂತ್ರಿಸಬಹುದು. ಶಾಂತ ಮನಸ್ಸು ಸಮಸ್ಯೆಗಳನ್ನು ಮಾಯ ಮಾಡುವುದಿಲ್ಲ, ಆದರೆ ದಾರಿಯನ್ನು ತೋರಿಸುತ್ತದೆ. ರಾತ್ರಿ ಇದ್ದರೆ ಮಾತ್ರ ಬೆಳಗ್ಗೆ, ಕಷ್ಟ ಇದ್ದರೆ ಮಾತ್ರ ಬೆಳಕು. ಸಹನೆ ಇಡಿ, ನಂಬಿಕೆ ಇಡಿ, ಶಾಂತವಾಗಿರಿ. ನೀವು ಕಾಯುತ್ತಿರುವ ಅದ್ಭುತ ನೀವು ಶಾಂತವಾಗುವ ಕ್ಷಣದಲ್ಲೇ ನಿಮ್ಮತ್ತ ಬರುತ್ತಿರಬಹುದು.